ಸಚಿವ ರೇವಣ್ಣ ಅವರೀಗ ಸ್ಥಳಕ್ಕೆ ಬಂದಿರುವಂತದ್ದು. ಮಾಜಿ ಸಚಿವ ರೇವಣ್ಣಗೆ ಮಾತಾಡ್ತಾ ಈಗ ಸ್ಥಳಕ್ಕೆ ಬಂದಿದ್ದೀರಾ, ಮೇಲ್ನೋಟಕ್ಕೆ ಎಷ್ಟು ಪಟ್ಟಿದ್ದಾರೆ, ಏನೆಲ್ಲ ಆಗಿದೆ ಅಂತ ನಿಮ್ಮ ಪ್ರಾಥಮಿಕವಾಗಿ ನಿಮ್ಮ ಮಾಹಿತಿ ಇದೆ? ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಕೆಲವರು 7 ಅಂತಾರೆ, 6 ಅಂತಾರೆ. ನಾನು ಬರೋ ಹೊತ್ತಿಗೆ ಇದು ಸುಮಾರು 7 ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಹಲವಾರು ಜನಕ್ಕೆ ಭಾರಿ ಗಾಯ ಆಗಿದೆ. ಅದರಲ್ಲಿ ಎಷ್ಟು ಜನ ಇನ್ನೂ ತೀರ್ತಾರೋ ಇದಾಗ್ತಾರೋ ಆಮೇಲೆ ತೀರ್ಮಾನ ಮಾಡಬೇಕಾಗುತ್ತೆ. ನಾನು ಇದು ಏನು ಪೊಲೀಸ್ ಇಲಾಖೆ ವೈಫಲ್ಯದಿಂದ ಮತ್ತು ಚಾಲಕನ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು 7-8 ಕುಟುಂಬ ಇವತ್ತು ಸಾವನ್ನು ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಇದನ್ನ ಸರಿಯಾದ ರೀತಿ ಇದು ಮಾಡಿದ್ರೆ ಏನು ಆಗ್ತಾ ಇರಲಿಲ್ಲ. ಇನ್ನು 5 ನಿಮಿಷ ಆ ಕಡೆ ಹೊರಗಡೆ ಹೋಗೋ ಘಟನೆ ಇದಾಗೋದು. ಯಾರೋ ಚಾಲಕ ಅವನು ಏನು ಎಣ್ಣೆ ಹಾಕೊಂಡು ಸ್ಪೀಡಾಗಿ ಬಂದು ಅದು ರೋಡಿಂದ ಈ ಕಡೆ ಜನ ಡಿವೈಡರ್ನ ಹೊಡೆದ್ಬಿಟ್ಟು ಬಂದಿದ್ದಾನೆ ಅಂದ್ರೆ ಅದೆಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅನ್ನೋದು ಅರ್ಥ ಮಾಡಬೇಕಾಗುತ್ತೆ. ಅದರಿಂದ ಕೂಡಲೇ ಅವ್ರಿಗೆ ಆ ಕುಟುಂಬಕ್ಕೆ 10 ರಿಂದ 15 ಲಕ್ಷ ದುಡ್ಡು ಕೊಡ್ಬೇಕು ಪರಿಹಾರ. ಸರ್ಕಾರ ಪೂರ್ತಿ ಚಿಕಿತ್ಸೆನ ವ್ಯವಸ್ಥೆ ಮಾಡಬೇಕು. ಹೊಸಳ್ಳಿ ಗ್ರಾಮಸ್ಥನ ಇಲ್ಲ ಗಣಪತಿ ಎಲ್ಲಿಂದ ಸರ್ ಅದು? ಸರ್ ಗಣಪತಿ ಮಸ್ತ್ ಹೊಸಳ್ಳಿ ಗ್ರಾಮಸ್ಥರದೇ ಅಂತ ಹೇಳಿದ್ದಾರೆ. ನನಗೆ ತಿಳಿದ ತಕ್ಷಣ ಬಂದಿರೋದು. ನೀವೇ ಫಸ್ಟ್ ಬಂದಿದ್ದೀರಾ? ಮತ್ತೆ ಇನ್ನೇನ್ ಮಾಹಿತಿ ಇದೆ ಸರ್? ಏನು ಬಂದಿದ್ದಾರೆ ಫಸ್ಟ್ ಸರ್? ಯಾರ್ಯಾರು ಅಂತ ಹುಡುಗರು ಯಾರ್ಯಾರು ಅಂತ ಏನೋ ಗೊತ್ತಾಯ್ತಾ ಸರ್? ಅದು ಊರು ಕಬ್ಬನಹಳ್ಳಿ ಏನೊಬ್ಬ ಎಲ್ಲ ಕಬ್ಬನಹಳ್ಳಿ ಮುತ್ತಿಗೆರಹಳ್ಳಿ ಮತ್ತೆ ಇನ್ನು ದನಕನಹಳ್ಳಿ ಇನ್ಯಾರು ಅಷ್ಟು ಹುಡುಗರು ಒಂದು 10 ಜನ ಇಂಜಿನಿಯರ್ ಓದ್ತಾ ಇರೋ ಅಷ್ಟು ಹುಡುಗರು ಇದ್ದಾರೆ. ಎಷ್ಟು ಜನಕ್ಕೆ ಗಂಭೀರವಾದ ಗಾಯ ಆಗಿದೆ ಸರ್? 7 ಜನ ಮೃತಪಟ್ಟಿದ್ದಾರೆ, ಎಷ್ಟು ಜನ ಗಂಭೀರ ಗಾಯ ಆಗಿದೆ? ಒಂದು 10-15 ಜನಕ್ಕೆ ಅದನ್ನ ನೋಡ್ಬೇಕು ಸರ್ ಎಷ್ಟು ಜನ ಅಂತ. ನಾನೀಗ ಇಲ್ಲಿ ಬಂದಿದ್ದೀನಿ 1 ಗಂಟೆ. ಮಾಜಿ ಸಚಿವ ರೇವಣ್ಣ ಪ್ರಕಾರ ಸ್ಥಳದಲ್ಲಿ 7 ಜನ ಮೃತಪಟ್ಟಿದ್ದಾರೆ, 10 ರಿಂದ 15 ಜನ ಗಂಭೀರವಾದ ಗಾಯ ಆಗಿದೆ ಅಂತ ಹೇಳ್ತಾರೆ.